ಅಯ್ಯೋ ದೇವ್ರೆ, ದಿನ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಕೆಲಸ ಕೆಲಸ. ಮನೆ ಜನ ಜಾಸ್ತಿ ಇದ್ರೆ ಹಿಂಗೇನೆ, ಕಾಫಿ ಮಾಡಬೇಕು, ತಿಂಡಿ ಮಾಡಬೇಕು, ಆಮೇಲೆ ಮಧ್ಯಾಹ್ನದ ಅಡುಗೆನೂ ಮಾಡಬೇಕು. ಅಯ್ಯೋ ದೇವ್ರೆ, ತಯಾರು ಮಾಡಿ 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 ಸಾಕಾಗೋಗುತ್ತೆ. ನಾನು ಒಂದ್ಸಲ ಕೂತ್ಕೊಂತೀನಿ, ಆದರೆ ಮಧ್ಯಾಹ್ನ ಆಗೋಗಿರುತ್ತೆ. ಆದರೂ ಮನೆ ತುಂಬ ಜನ ಇದ್ರೇ ಒಂಥರ ಖುಷಿ. ಏನು ಮಾಡೋದು, ಖುಷಿ ಬೇಕು ಅಂದರೆ ಕಷ್ಟ ಪಡಲೇಬೇಕಲ್ವೇ? ಭಾಗ್ಯ, ಕಾಫಿ ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಲಿಲ್ಲ ಅಂದ್ರೆ ಮನ್ಸಿಗೆ ಏನೋ ಆದಂಗೆ ಆಗುತ್ತೆ. ಆಮೇಲೆ ದಿನ ಹೋಗೋದು ಗೊತ್ತಾಗಲ್ಲ. ನಿನ್ನೆ ರಾತ್ರಿ ಬೇಗ ಮಲ್ಕೋ ಅಂತ ಹೇಳ್ದೆ. ನೀನು ರಮೇಶನ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂತ ಕೂತ್ಕೊಂಡೆ. ಈಗ ನೋಡು, ನಾನೇ ಮೊದಲು ಎದ್ದು ಕೂತಿದ್ದೀನಿ. ಓಹೋ, ನೀವೇನು ದೊಡ್ಡ ಕೆಲಸ ಮಾಡಿ ಎದ್ದಿದ್ದೀರಾ ನೋಡಿ. ಎದ್ದು ಜಗಳ ಮೇಲೆ ಕೂತ್ಕೊಂಡು ಕಾಪಿ ಕೈ ಯಾವಾಗ ಕಾಯಿಸ್ಕೊಡ್ತಾರೆ ಅಂತ ಕೇಳ್ತಿದ್ದೀರಾ. ನಾನಿಲ್ಲಿ ಬೆಳಗಿಂದ ಓಡಾಡ್ತಾ ಇದ್ದೀನಿ. ಕಾಫಿ ಬೇಕಾದ್ರೆ ಎದ್ದು 2 ನಿಮಿಷಕ್ಕೆ ಅಡುಗೆ ಮನೆಗೆ ಬಂದು ನೀವೇ ಮಾಡ್ಕೊಂಡು ಕುಡೀರಿ, ಗೊತ್ತಾಯ್ತೈತೆ. ಅಯ್ಯೋ ಭಾಗ್ಯ, ನೀನು ಬೆಳಗ್ಗೆ ಎದ್ದ ತಕ್ಷಣ ಶುರು ಮಾಡಿದ್ರೆ ಇವತ್ತು ಊರಿಗೆಲ್ಲ ನೆಮ್ಮದಿನೇ ಇರಲ್ಲ. ಸರಿ ಸರಿ, ಕಾಫಿ ಕೊಡು. ಇವತ್ತು ಹೊಲಕ್ಕೂ ಕಡೆ ಏನೋ ಕೆಲಸ ಐತೆ, ಒಂಚೂರು ಹೋಗ್ಬಿಟ್ಟು ಬರಬೇಕು. ಭಾಗ್ಯ, ಭಾಗ್ಯ, ಯಾರೇ ಬಂದಿದ್ದಾರೆ ಹೊರಗಡೆ? ನೀವು ಯಾರು ಬಂದಿಲ್ಲ ಕಣಂತೆ. ನಿಮ್ಮ ಮಗ ಹೊರಗಡೆ ಕೂತ್ಕೊಂಡಿದ್ದಾರೆ. ಏನಂದೆ? ನನ್ನ ಮಗನ ಯಾರೋ ಹೊಡೆದ್ರ? ಅಯ್ಯೋ ಅಮ್ಮ, ಯಾರು ಹೊಡೆದಿಲ್ಲ, ನಾನೇ ಇಲ್ಲಿ ಕೂತಿದ್ದೀನಿ. ಅಯ್ಯೋ ನಿನ್ನ, ಹೋ, ನನಗೆ ಸರಿಯಾಗಿ ಕೇಳಿಸಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಒಂಚೂರ ಜೋರಾಗಿ ಹೇಳೋಕ್ಕಾಗಲ್ವೇ? ನಾನು ಮಾತ್ರ ಜೋರಾಗಿ ಮಾತಾಡಬೇಕು ನಿಮಗೆ. ಅತ್ತೆ ಅತ್ತೆ, ನಾನು ತರಕಾರಿ ಹೆಚ್ಕೊಡ್ತೀನಿ, ನೀನು ತಿಂಡಿ ಮಾಡು. ಅತ್ತೆ, ಆದರೆ ನಂದಿನಿಗೆ ಹೇಳತ್ತೆ ನೀನು, ಅವಳು ಬಂದು ಸ್ವಲ್ಪ ಕೆಲಸ ಮಾಡಲಿ ಅಂತ. ನೆನ್ನೆ ಪಾತ್ರೆ ಎಲ್ಲ ನಾನು ಒಬ್ಬಳೇ ಎಷ್ಟು ತೊಳೆದೆ ಗೊತ್ತಾ? ದಿನ ನಾನು ಒಬ್ಬಳೇ ಕೆಲಸ ಮಾಡಬೇಕು. ನೀನು ಒಂದ್ಸರಿ ಅವಳಿಗೆ ಹೇಳತ್ತೆ ಕೆಲಸ ಮಾಡೋಕ್ಕೆ ಎಷ್ಟು ಅಂತ ಒಬ್ಬಳೇ ಮಾಡ್ಬೇಕು ಹೇಳು ನೀನೇ. ಓಹೋ, ಅತ್ತೆ ಹತ್ರ ಏನೇ ಹೇಳ್ತಾವಳೆ ಸುಮಾಕ. ನಾನು ನೆನ್ನೆ ಕೆಲಸನೇ ಮಾಡಿಲ್ವಾ? ಯಾಕೆ ಆ ರೀತಿ ಹೇಳ್ತಿದ್ದೀರಾ? ನಾನು ಬಟ್ಟೆ ಎಲ್ಲ ಒಗ್ದಿದ್ರಿ, ಮನೆಯೆಲ್ಲ ಗೂಡಿಸಿದ್ನಿ, ಅಜ್ಜಿಗೆ ಅಡುಗೆನೂ ಮಾಡ್ಕೊಟ್ಟಿದ್ದೀನಿ. ನೀವು ಅಡುಗೆ ಮಾಡಿದ್ರೆ ಅಷ್ಟೇ, ಏನು ಎಲ್ಲ ಕೆಲಸ ನೀವು ಒಬ್ಬರೇ ಮಾಡಿದಿರ ಅಂತ ಏನು ಹೇಳೋಕೆ ಹೋಗ್ಬೇಡಿ. ನಾನು ನೀನು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ನಂದಿನಿ, ಆದರೆ ಮನೆ ಕೆಲಸ ಅಂದರೆ ಇಬ್ಬರು ಹಂಚ್ಕೊಂಡು ಮಾಡಿದೆ, ಬೇಗ ಬೇಗ ಮುಗಿಯುತ್ತೆ ಅಂತ ಹೇಳಿದ್ದು. ನೀನು ಒಂದ್ಸಲ ಹೇಳಿದರೆ ನಾನು ಮಾಡ್ತೀನಿ, ನಾನು ಹೇಳಿದ್ರೆ ನೀನು ಮಾಡಬೇಕು. ಹೀಗೆ ಇಬ್ಬರು ಮುಖ ಊದಿಸ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾತ್ರ ಜಾಸ್ತಿ ಆಗುತ್ತೆ ಹೊರತು ಕೆಲಸ ಮುಗಿಯಲ್ಲ. ಇಬ್ರು ಒಂದು ಕೆಲಸನೇ ಇಬ್ಬರು ಸೇರ್ಕೊಂಡು ಮಾಡಿದರೆ ಬೇಗ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಕೆಲಸನೇ ಮಾಡಿಲ್ಲ ಅಂತ ನಾನು ಅತ್ತೆ ಹತ್ರ ಹೇಳಿಲ್ಲ, ಇಬ್ಬರು ಜೊತೆಗೆ ಮಾಡಿದರೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಿದ್ದು ಅಷ್ಟೇ. ನಾನು ಒಪ್ಕೊಂತೀನಿ ಅಕ್ಕ, ಆದರೆ ನೀನು ಆ ಕೆಲಸ ನೀನು ಮಾಡು, ಈ ಕೆಲಸ ನಾನು ಮಾಡ್ತೀನಿ, ಅದು ಕೆಲಸ ನಿಂದು, ಈ ಕೆಲಸ ನಂದು ಅಂತ ಹೇಳ್ತಾ ಇರ್ತೀಯ. ಆ ಥರ ಗಡಿ ಹಾಕೋಕೆ ಹೋಗ್ಬೇಡ. ನಾವೆಲ್ಲ ಒಂದೇ ಮನೆ ಇರ್ತಾನೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ನನ್ನ ಕೆಲಸ, ನೀನು ಹೇಳಿದ ಕೆಲಸ ನಾನು ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಇಬ್ರದ್ದು ಒಂದೇ ಕೆಲಸ ಆದರೆ ಇಬ್ರು ನೀನು ಮುಗಿಯೋ ತನಕ ನಾನು ಇರ್ತೀನಿ. ನೀನು ಆ ಕೆಲಸ ಮಾಡುವಂತೆ ನಾನು ಆ ಕೆಲಸ ಅಷ್ಟು ಮಾಡಿಕೊಂಡು ನನ್ನ ಪಾಡಿ ನಾನು ಇರ್ತೀನಿ. ಇಬ್ರು ಸೇರಿ ಮಾಡಿದರೆ ಬೇಗ ಮುಗಿಯುತ್ತೆ ಅಂತ ನೀನು ಈಗ ಹೇಳ್ತಾ ಇದೀಯಾ, ಅದನ್ನೇ ನಾನು ಹೇಳಿದ್ದು ಅಷ್ಟೇ. ಅಯ್ಯೋ ಸಾಕು ಕಣ್ರೆ, ಬೆಳಗ್ಗೆ ಎದ್ದ ತಕ್ಷಣ ಪಂಚಾಯತಿ ಶುರು ಮಾಡಕ್ಕೆ ಹೋಗ್ಬೇಡ್ರಿ, ಕೆಲಸ ಹಂಚ್ಕೊಂಡು ಮಾಡ್ರಿ. ನಮ್ಮನೇಲಿ ಯಾರು ಸರಿಯಾಗಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ಎಲ್ಲ ಹಂಚ್ಕೊಂಡು ಕೆಲಸ ಮಾಡ್ರಿ, ಜಗಳ ಮಾಡಕ್ ಮಾತ್ರ ಹೋಗ್ಬೇಡ್ರಿ. ನಮ್ಮನೆ ಅಂತೂ ರಣರಂಗ ಆಗ್ಬಿಡುತ್ತೆ. ನೀವಿಬ್ರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ನಗ್ನಗ್ತಾ ಸ್ವಲ್ಪ ನೆಮ್ಮದಿಯಾಗಿರ್ರಿ. ಜನ ಜಾಸ್ತಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ಅಡುಗೆ ಮನೆ ಚೇಂಜ್ ಮಾಡ್ತಾ ಇದ್ದೀನಿ. ಅಮ್ಮ, ನಾನೇನು ಮಾಡಲಿ? ತರಕಾರಿ ಹೆಚ್ಕೊಡ್ಲಾ ಆದರೆ ಪಾತ್ರೆ ತೊಳಿಲ್ಲ? ಬೆಳಗ್ಗೆ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ಏನಪ್ಪ ಇದು ಹಿಂಗೆ ಮಾತಾಡ್ತಿದ್ರಲ್ಲ, ಏನು ದೊಡ್ಡ ಜಗಳ ಆಗುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ನೀವು ಎಲ್ಲರೂ 5 ನಿಮಿಷಕ್ಕೆ ಎಲ್ಲ ಮಾತು ಮುಗಿಸ್ಬಿಟ್ಟು ತಣ್ಣಗಾದಲ್ಲ, ಈಗ ಒಂಥರ ಸಮಾಧಾನ ಆಗ್ತೈತೆ. ಏನ್ರಿ ಇವತ್ತು ಮೂವರು ಒಂದೇ ಸಲ ಆಗಮ ಮಾಡ್ತಿದ್ದಾರೆ? ಬರ್ರಿ ಕುತ್ಕೊಳ್ರಿ. ಯಾಕೆ ಗಿರ್ಜಿ ಮುಖ ಹಿಂಗೆ ಮಾಡ್ಕೊಂಡ್ಯಾ? ಬೆಳಗಿಂದ ಯಾಕೆ ಜಾಸ್ತಿ ಕೆಲಸ ಇತ್ತೆ? ಏನು ಹೇಳಿ ಭಾಗ್ಯಕ್ಕ ಅಂತ ಹೋಗತ್ತಾಗೆ. ನಮ್ಮ ಮನೇಲಿ ಇವತ್ತು ನಮ್ಮ ಅತ್ತೆ ಒಂದು ಹೊಸ ಕಥೆನೇ ಶುರು ಮಾಡಿದ್ಲು ಕಣೆ, ಅದನ್ನು ಹೇಳೋಕೆ ಬಂದಿದ್ದೀನಿ. ನಾನು ಹೇಳ್ದೆ ಇದ್ರೆ ಇವತ್ತು ರಾತ್ರಿ ನನಗೆ ನಿದ್ದೆನೇ ಬರಲ್ಲ. ನಿನಗೆ ಹೇಳಿದ್ರೆ ನನಗೆ ಮನ್ಸಿಗೆ ಸಮಾಧಾನ ಆಗೋದು. ಯಪ್ಪ, ದಿನ ಒಂದೊಂದು ಕತೆ ಶುರು ಮಾಡ್ತಾಳೆ ನಮ್ಮ ಅತ್ತೆ. ಅಂತೂ ಸಾಕು ಹೋಗುತ್ತೆ ಕಣೆ ಭಾಗ್ಯಕ್ಕತ್ಲಾಗೆ. ನನಗಂತೂ ನೆಮ್ಮದಿನೇ ಇಲ್ಲ ಅತ್ಲಾಗೆ. ಗಿರ್ಜಿ, ನಿಮ್ಮ ಅತ್ತೆ ಕತೆ ಕೇಳೋಕೆ ನನಗೊಂಥರ ಕುತೂಹಲ ಐತೆ ಕಣೆ. ಅದು ಏನು ಗೊತ್ತೇ, ನಮ್ಮ ಅಂತಗ ಅತ್ತೆ ಸೊಸೆ ಇಬ್ರು ಕೂದಲು ಇಟ್ಕೊಂಡೆ, ಯಪ್ಪ ಏನು ಇವು ಜಗಳ ಆಡಿದ್ರೆ ಮುಗ್ದೆ ಹೋಯ್ತು ಬಿಡತ್ಲಾಗೆ ಅಂತ ಹಂಗೆ ಹಿಡ್ಕೊಂಡು ಜಗಳ ಆಡ್ತಿದ್ರು ಕಣೆ.
ಅಯ್ಯೋ ದೇವ್ರೆ, ಇವರು ಬಿಡ್ಸಕ್ಕೆ ಯಾರು ಬರಲ್ವೇನೋ ಅನ್ನಂಗೆ ಆಗ್ಬಿಡಿತ್ತು ನನಗೊತ್ತು. ನಾನು ಹೋದ್ರೆ ನನ್ನೇ ಹೊಡೆದು ಬಿಸಾಕರೆ ಹಂಗೆ ಜಗಳ ಆಡ್ಬಿಟ್ರು ಕಣೆ. ನನಗೆ ಹೋಗೋಕ್ಕೆ ಭಯ ಆಗಿ ನಾನು ನಿಂತ್ಕೊಂಡೆ ನೋಡ್ತಿದ್ದೆ ಸುಮ್ಮನೆ. ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇಬ್ಬರು ಒಂದೇ ತಟ್ಟೆ ಕೂತ್ಕೊಂಡು ಊಟ ಮಾಡ್ತಿದ್ದಾರಲ್ಲ, ಅಯ್ಯಪ್ಪ ನನಗೆ ಆಶ್ಚರ್ಯ ಆಗ್ಬಿಡ್ತು. ಈ ಅತ್ತೆ ಸೊಸೆ ಜಗಳನ್ನೇನಾದ್ರು ನನಗೆ ಅರ್ಥನೇ ಆಗಿಲ್ಲ ಕಣೆ. ಏನು ಹೇಳ್ಬೇಕು ಬಿಡ್ಬೇಕು ಅಂತಾನೆ. ಅದೇನಿಲ್ಲ ಪ್ರೇಮಕ್ಕ, ನಮ್ಮ ಊರಿನ ಮನ್ಗಳಲ್ಲಿ ಏನು ಗೊತ್ತೇ, ಬೆಳಗ್ಗೆ ಎದ್ದ ತಕ್ಷಣ ಜಗಳ, ಮಧ್ಯಾಹ್ನ ಊಟ, ಸಂಜೆ ಹರಟೆ, ಮರುದಿನ ಮತ್ತೆ ಅದೇ ಕತೆ. ಆದರೆ ನಮ್ಮ ಗಿರ್ಜಿ ಮನೇಲಿ ಏನಾಗೋದು ಗೊತ್ತೇ, ಪ್ರತಿದಿನನೂ ಒಂದೊಂದು ಥರ ಹೊಸ ಸಿನಿಮಾ ಇದ್ದಂಗೆ. ಅದಕ್ಕೆ ಒಂಥರ ಕೇಳೋಕ್ಕೆ ಕುತೂಹಲ ಕಣೆ. ನಿಮಗೆ ಹೊಸ ಸಿನಿಮಾ ಥರ ಆಗಿಬಿಡುತ್ತಾಗ. ಇವತ್ತು ನಮ್ಮ ಅತ್ತೆ ಏನು ಮಾಡಿದ್ರು ಗೊತ್ತೇ, ಬೆಳಗ್ಗೆ ನಾನು ತಿಂಡಿ ಮಾಡಿದ್ದೀನಿ, ಎಲ್ಲ ತಿಂದರೆ ಚೆನ್ನಾಗೇ ಉಪ್ಪು ಜಾಸ್ತಿ ಇದೆ ಅಂತ ಹೇಳಿದ್ರು. ನಾನು ಮಧ್ಯಾಹ್ನ ಅದೇ ತಿಂಡಿ ಉಳಿದಿತ್ತಲ್ಲ ಅಂತ ಕೊಟ್ಟೆ. ಇದನ್ನೇ ಬೆಳಗ್ಗೆ ಮಾಡಕ್ಕೆ ಏನಾಗಿತ್ತು ಅಂತ ಹೇಳ್ತಾರಲ್ಲ. ಅಯ್ಯಪ್ಪ ದೇವ್ರೇ, ನಾನು ಹೇಳಬೇಕು ಅಂತ ಗೊತ್ತಾಗಿದೆ ಕಣೆ ನನಗಂತೂ. ಮಾಡಿದ್ದು ಕೊಟ್ರು ಅಯ್ಯೋ ಇದನ್ನ ಮಾಡಕ್ಕಿಲ್ವೇ ಅಂತಾರೆ. ಅದೇ ತಿಂಡಿನೇ ಕೊಟ್ಟಿದ್ದೀನಿ, ಯಾಕೆ ಕಣ್ಣೇ ಕಾಣಿಸಲ್ವೋ ಏನು ನನಗೆ ಹೇಳ್ಬೇಕು ಅಂತಾನೆ ಹೇಳ್ದೆ ಗೊತ್ತಿಲ್ಲ. ಕೊನೆಗೆ ಮಲಸಣ ಬಂದು ಅಮ್ಮ ಬೆಳಗ್ಗೆ ಉಪ್ಪು ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನೇ ಈಗ ತಿಂತಾ ಇರೋದು ಅಂತ ಅಂದ್ರು. ಅವಾಗ ಏನಂದ್ ಗೊತ್ತಿನ ಮತ್ತೆ ನಾನು ಹಂಗೆ ಹೇಳಿದ್ನ ಅಂತ ಹೇಳ್ತಿದ್ದೆ. ಹುಚ್ಚು ಸಂತೆ ಆಗ್ಬಿಡಿತ್ತು ನನಗಂತೂ. ತಲೆ ಕೆಟ್ಟು ಮಿದ್ಲು ಕೈಯಾಗ ಹೋಯ್ತೆ. ಏಪ್ಪ ದೇವ್ರೆ, ನನ್ನ ಕಷ್ಟ ನನಗೈತೆ, ನೀವು ಹುಳಿಗೆ ಜೈಗೆ ಸಿನಿಮಾ ಆಗಿತ್ತಂತ ನಂದು. ಗಿಜ್ಜಿ, ನಿಮ್ಮ ಮನೇಲಿ ಪ್ರತಿದಿನ ಒಂಥರ ಕಾಮಿಡಿ ಕಣೆ. ಆದರೂ ನೀನು ಎಲ್ಲ ನನ್ನ ತಲೆ ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ಹಿಂಗೆ ನಗ್ತಾ ಇದ್ರೇನೆ ಒಂಥರ ಒಳ್ಳೇದು ಕಣೆ. ಮನೆ ಅಂದರೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು. ಅಷ್ಟಕ್ಕೆಲ್ಲ ಗಿಜಿ ಸ್ವಲ್ಪ ಗಾಬರಿ ಆಗೋದು ಕಮ್ಮಿ ಮಾಡು. ಏನಾಗುತ್ತೆ ಹೇಳು, ಎಲ್ಲನೂ ಇದ್ದಿದೆಯಾ. ಜಗಳ ಏನು ನಿಮ್ಮ ಅತ್ತೆ ಏನು ಹೊಸ್ತೆ, ನೀನೇನು ಈಗ ಬಂದಿದ್ಯೇ. 25 ವರ್ಷ 30 ವರ್ಷ ಆಗ್ತಾ ಬರ್ತೈತಿ. ಇಷ್ಟ ಆದ್ರೂ ನಿಮ್ಮ ಅತ್ತೆನ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಏನು ಹೇಳು. ಅದು ಬಿಡು ಭಾಗ್ಯಕ್ಕ, ಇವತ್ತು ನಮ್ಮೂರಾಗ ಒಂದು ಮನೆಗೆ ಒಂದು ವಿಚಿತ್ರ ಆಗಿದೆ ಗೊತ್ತಾ. ದೊಡ್ಡ ವಿಷಯ ಏನಲ್ಲ, ಆದರೆ ಏನೋ ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ನಾಳೆಗೆ ಬೆಳಗ್ಗೆ ಹೋಗ್ಬಿಟ್ಟು ಏನು ಎತ್ತ ಅಂತ ನೋಡ್ಕೊಂಬರ್ಬೇಕು. ಏನಾಯ್ತು ಅಂತ ಬಂದಮೇಲೆ ನಿಮ್ಗೆಲ್ಲ ಹೇಳ್ತೀನಿ. ಅಯ್ಯೋ ಮತ್ತೆ ಶುರು ಮಾಡಬೇಡ ಕಣೆ ಗಿರ್ಜಿ. ನಿನ್ನ ವಿಚಿತ್ರ ವಿಷಯ ಅಂತ ಹೇಳಿದ್ರೆ ಸಾಕು, ನಮಗೆ ಇವತ್ತೇ ರಾತ್ರಿ ನಿದ್ದೆನೇ ಬರಲ್ಲ. ಅಯ್ಯೋ ಏನು ದೊಡ್ಡ ವಿಷಯ ಅಲ್ಲ ಕಣೆ, ಏನು ರಹಸ್ಯನೂ ಅಲ್ಲ. ನಾಳೆ ಹೋಗಿ ನೋಡಿದ್ರೆ ಏನು ಎತ್ತ ಅಂತ ಗೊತ್ತಾಗ್ಬೋದಲ್ಲ ಅಂತ ನೋಡೋಣ ಅಂತ ಅಷ್ಟೇಯ. ಅಯ್ಯೋ ದೇವ್ರೇ, ಸರಿ ಕಣೆ, ನಾಳೆ ಬೆಳಗ್ಗೆ ಮೊದಲು ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ನಿನ್ನ ಜೊತೆ ಬರ್ತೀನಿ ನಾನು. ನಿನ್ನ ಮಾತು ಐಡಿಯಾ ಅಂತ ಹೋಗಿ ಏನೇನೋ ಗಲಾಟೆ ಮಾಡ್ಕೊಂಡು ಬರಬೇಡ. ಸರಿನಾ? ಏನು ನೀನು ಒಬ್ಬೇ ಮಾತ್ರ ಹೋಗ್ಬೇಡ. ಏನಾರ ಒಂದು ಕಿತಾಪತಿ ಮಾಡ್ಕೊಂಡು ಬಂದ್ಬಿಟ್ಟು ಹಂಗಾತು ಹಿಂಗಾತು ಅಂತ ಹೇಳಕೋಬೇಡ. ನಾನು ಬರ್ತೀನಿ ನಡಿ. ಹೌದೇ, ನೀನು ಬತ್ತೀಯ ಬಾಪ್ಸಗೆ. ನಾನು ಒಬ್ಬಳೇ ಹೋಗ್ಬೇಕಲ್ಲ ಅನ್ಕೊಂಡಿದ್ದೆ, ನೀನು ಬತ್ತೀಯ ಅಂದರೆ ಅದು ಕೆಲಸ ಆದಂಗೆ. ಬಾ 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 ಹೋಗೋಣ. ಅದು ಕಣೆ, ಈಗಲೇ ಹೋಗೋಣ ನಂಗೆ ಆಗ್ತಿಲ್ಲ. ನಾಳೆ ಬೆಳಿಗ್ಗೆ ಹೋಗೋದು, ಹೋಗಿ ಅದೇನು ಕೆಲಸ ನೋಡೋಗು. ಸರಿನಾ? ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.